ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ವೇದಿಕೆ ಮೇಲಿರ್ತಕ್ಕಂಥ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯದ ಅಧ್ಯಕ್ಷರು, ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ಇಷ್ಟೊತ್ತು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂತ ಅನುಷ್ಠಾನದ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದಂತಹ ರೇವಣ್ಣ ಸಾಹೇಬ್ರೆ, ವೇದಿಕೆ ಮೇಲಿರ್ತಕ್ಕಂಥ ಸೌಮ್ಯ ರೆಡ್ಡಿ ಮೇಡಮ್ ಅವರೇ, ಕೃಷ್ಣಪ್ಪನವರೇ, ಕಬಡ್ಡಿ ಬಾಬು ಅವರೇ, ಮತ್ತೆ ನಮ್ಮ ರಘುನಾಥ್ ನಾಯ್ಡು ಅವರೇ, ವೆಂಕಟೇಶ್ ಮೂರ್ತಿ ಅವರೇ, ಮುನ್ರಾಜ್ ಅವರೇ, ನಾರಾಯಣ್ ಅವರೇ, ಗೋವಿಂದರಾಜ್ ಅವರೇ, ಸುರೇಶ್ ಅವರೇ, ರಾಮಣ್ಣ ಅವರೇ, ಓಮಂಜು ಅವರೇ, ಅನ್ಸರ್ ಅವರೇ, ಮತ್ತೆ ಗದ್ರೇನಹಳ್ಳಿ ಗ್ರಾಮದ ಎಲ್ಲ ಹಿರಿಯ ಮುಖಂಡರೇ, ಮತ್ತೆ ಎಲ್ಲ ಸಮಿತಿಯ ಗ್ಯಾರಂಟಿ ಯೋಜನೆಗಳ ಸಮಿತಿಯ ಸದಸ್ಯರಿಗೆ, ನಡೆದಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರೇ, ಮತ್ತೆ ವಿಶೇಷವಾಗಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಾ. ಕೂಡ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನ ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ ನಾನು 14ನೇ ತಾರೀಕು ನಾವು ಈ ಗ್ಯಾರಂಟಿ ಯೋಜನೆಗಳ ಕಚೇರಿ ಉದ್ಘಾಟನೆ ಮತ್ತು ಪದ್ಮನಾಭನಗರದ ಜನಸಂಪರ್ಕ ಕಾಂಗ್ರೆಸ್ ಒಂದು ಕಚೇರಿಯನ್ನು ನಾವು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಂಡಾಗ ಅವರು 14ನೇ ತಾರೀಕು ಮಾಡು, ನಾನು ಫ್ರೀಯಾಗಿ ಬಂದು ಉದ್ಘಾಟನೆ ಮಾಡ್ತೀನಿ ಅಂತ ಅನ್ನತಕ್ಕ ಮಾತನ್ನ ತಿಳಿಸಿದ್ರು. ಅದೇ ರೀತಿಯಾಗಿ ಅವರು ನಿನ್ನೆ ಅವರು ಎಐಸಿಸಿ ಸಭೆ ಡೆಲ್ಲಿಯಲ್ಲಿ ಸಭೆ ಇತ್ತು, ಅಲ್ಲಿ ಹೋಗಿದ್ರು ಸಹಿತ ರಾತ್ರಿ 3 ಗಂಟೆಯಲ್ಲಿ ಅವರು ಬೆಂಗಳೂರಿಗೆ ಬಂದು ಇವತ್ತು ನಮ್ಮ ಸಭೆ ನಿಜವಾಗ್ಲೂ ಕೂಡ ನಾವು ಈ ಒಂದು ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಅವ್ರು ಬಂದಿಲ್ಲ ಅಂತಿದ್ರೆ ಇವತ್ತು ನಮ್ಮ ಪದ್ಮನಾಭನಗರದಲ್ಲಿ ಬೇರೆಯವರು ಬೇರೆ ತರ ಮಾತಾಡ್ಕೊಳ್ತಾ ಇದ್ರು. ನಮ್ಮ ಎಚ್.ಎಂ. ರೇವಣ್ಣ ಸಾಹೇಬ್ ಹೇಳ್ತಾ ಇದ್ರು, ಇಲ್ಲಿ ಬಿಜೆಪಿ ಸರ್ಕಾರದ ಬಿಜೆಪಿನಲ್ಲಿರ್ತಕ್ಕಂಥ ಶಾಸಕರು ಯಾವ ರೀತಿ ಮಾತಾಡ್ತಾರೆ, ಅಸೆಂಬ್ಲಿನಲ್ಲಿ ವಿರೋಧ ಪಕ್ಷ ನಾಯಕರಾಗಿ ಯಾವ ರೀತಿ ನೋಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ವಿಚಾರಗಳನ್ನ ನಮ್ಗೆಲ್ಲ ತಿಳಿಸಿದ್ದಾರೆ. ಅವ್ರು ಇವತ್ತೇ ಅಲ್ಲ, ನಾನು ನೋಡ್ತಾ ಇದ್ದೀನಿ 33 ವರ್ಷದಿಂದ ಅದೇ ರೀತಿ ಮಾತು ಬಿಟ್ಟು ಬೇರೆ ಮಾತೇ ಚೇಂಜ್ ಮಾಡಿಲ್ಲ ಅವರು. ಅದಕ್ಕೋಸ್ಕರವಾಗಿ ಅವ್ರು ಯಾವುದೇ ರೀತಿಯ ಸಂಘಟನೆಗಳಲ್ಲಿ ಏನು ಅವರು ನಡೆಸ್ಕೊಳ್ತಾ ಇದ್ದಾರೆ, ಸರಿಯಾದ ನಡೆಸ್ಕೊಳ್ತಾ ಇದ್ದಾರೆ. ಇವತ್ತು ಈ ಒಂದು ಗ್ಯಾರಂಟಿ ಯೋಜನೆಗಳ 14 ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಪ್ರಮೋದ್ ಅವರನ್ನ ಸನ್ಮಾನ್ಯ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಹೇಬರು ನೇಮಕ ಮಾಡಿದ್ದಾರೆ. ಇವತ್ತು 14 ಕ್ಷೇತ್ರದಲ್ಲಿ ಇಡೀ ವಾರ್ಡ್ನ ಎಲ್ಲ ವಾರ್ಡ್ಗಳಲ್ಲಿ ಕೂಡ ಆ ಒಂದು ಕಾರ್ಯಯೋಜನೆ ನಡೀತಾ ಇದೆ. ತಾವೆಲ್ಲ ನೋಡಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಪತ್ರಿಕೆಗಳಲ್ಲಿ ನೋಡಿರ್ಬೋದು. ಪ್ರಮೋದ್ ಅವರು ಮತ್ತು ಅವರ ಎಲ್ಲ ತಂಡ 14 ಜನರ ತಂಡ ಎಲ್ಲ ಕಡೆ ಹೋಗಿ ಬಡವರನ್ನ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಮಾಡಿಲ್ಲ. ಇವತ್ತು ನಾನು ಅನ್ಕೊಳ್ತಾ ಇದ್ದೀನಿ, ಇವತ್ತು 14ರಲ್ಲಿ ಇಂಥ ಒಂದು ಒಳ್ಳೆಯ ಕೆಲಸ ನಡೀತಾ ಇದೆ. ಅದೇ ರೀತಿಯಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲೂ ಕೂಡ ಈ ಗ್ಯಾರಂಟಿ ಯೋಜನೆಗಳನ್ನ ತಲುಪುವಂತಹ ಕೆಲಸವನ್ನ ನಾವು ನೀವೆಲ್ಲರೂ ಒಟ್ಟಿಗೆ ಸೇರಿ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಇನ್ನೂ ಮಾತಾಡೋದು ಬಹಳ ಇದೆ. ಸಾಹೇಬರು ಕೂಡ ಬಹಳ ಕಡಿಮೆ ಅವಕಾಶವನ್ನು ಕೊಟ್ಟಿದ್ದಾರೆ. ನಾವು ಈ ಸಭೆ ಅಲ್ಲ, ಪ್ರಥಮವಾಗಿ ಒಂದು ಪದ್ಮನಾಭನಗರಕ್ಕೆ ಕಾಂಗ್ರೆಸ್ ಇತಿಹಾಸದಲ್ಲಿ ಈ ಪದ್ಮನಾಭನಗರದಲ್ಲಿ ಈ ತರ ಒಂದು ಕಾರ್ಯಕ್ರಮ ನಡೆದಿರಲಿಲ್ಲ. ಇವತ್ತು ಮೊಟ್ಟ ಮೊದಲನೇ ಬಾರಿ ಈ ತರ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮ ನಡೆಯಬೇಕಾದ ನಮ್ಮೆಲ್ಲರ ಸಹಕಾರ ಬೆಂಬಲವನ್ನ ಸೂಚಿಸಿದ್ದೀರಿ. ಮುಂದಿನ ದಿನಗಳಲ್ಲಿ ಇದೇ ಪದ್ಮನಾಭನಗರ ಆಟದ ಮೈದಾನದಲ್ಲಿ ಸಾಹೇಬರು ಒಂದು ಮಾತು ಕೊಟ್ಟಿದ್ವಿ. ನಾವು ಸೇರ್ಪಡೆಯಾದಾಗ ಒಂದು 15,000 ಜನ ಸೇರಿಸಿ ನಾವು ದೊಡ್ಡದಾದಂತ ಒಂದು ಸಮಾವೇಶವನ್ನ ಮಾಡ್ತೀವಿ ಅಂತ ಅದನ್ನ ಸರಿಯಾದಂತ ಒಂದು ಸಮಯದಲ್ಲಿ ದಿನಾಂಕವನ್ನು ನಿಗದಿಪಡಿಸಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರ ಒಂದು ದಿನಾಂಕವನ್ನ ನಾವು ನಿಗದಿಪಡಿಸಿ ಆ ಒಂದು ಕಾರ್ಯಕ್ರಮ ಎಲ್ಲ ಸಚಿವರು, ಸರ್ಕಾರದ ಸಚಿವರು, ಉಪಮುಖ್ಯಮಂತ್ರಿಗಳು ಎಲ್ಲ ಕೂಡ ಬರೋ ರೀತಿಯಲ್ಲಿ ಒಂದು ಮುಖ್ಯಮಂತ್ರಿಗಳು ಕೂಡ ಬರೋ ರೀತಿಯಲ್ಲಿ ಆ ಒಂದು ದಿನಾಂಕವನ್ನ ಪಡೆದು ನಾವೆಲ್ಲ ಇನ್ನೂ ದೊಡ್ಡ ಕಾರ್ಯಕ್ರಮ ಮಾಡಬೇಕಾಗಿದೆ. ಮಾಡೋಣ. ನಿಮ್ಮೆಲ್ಲರ ಸಹಕಾರ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿರಲಿ. ಪದ್ಮನಾಭನಗರದಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಬೇಕು. ಯಾಕೆ ಅಂತಂದ್ರೆ ಹಿಂದೆ ಮೋದಿ ಚುನಾವಣೆ, ಎಲ್ಲ ಮೋದಿ ವೋಟ್ ಹಾಕ್ತಾರೆ ಅಂತ ಹೇಳ್ತಾ ಇದ್ರು. ಬೇರೆ ಕಾನ್ಸ್ಟಿಟ್ಯೂಷನ್ನಲ್ಲಿ ಹಿಂದೆ ಬಂದಂತ MLA ಓಟ್ಗಿಂತ ಕಡಿಮೆ ಬಂತು. ಇವತ್ತು ನಮ್ಮ ಪದ್ಮನಾಭ ವಿಧಾನಸಭಾ ಕ್ಷೇತ್ರದಲ್ಲಿ ರಘುನಾಥ್ ನಾಯ್ಡು ಕ್ಯಾಂಡಿಡೇಟ್ ಆಗಿದ್ದಾಗ 42-43 ಸಾವಿರ ಮತಗಳನ್ನು ತಗೊಂಡ್ರೆ, ಇವತ್ತು ಸೌಮ್ಯ ರೆಡ್ಡಿ ಅವರು MP ಚುನಾವಣೆ ಇದ್ದಾಗ ಈ ಪದ್ಮನಾಭ ಕ್ಷೇತ್ರದಿಂದ ನಾವು 55,000 ಮತಗಳನ್ನು ಕೊಟ್ಟಿದ್ದೀವಿ. ಅಂದ್ರೆ 11,000 ಮತಗಳನ್ನು ಜಾಸ್ತಿ ಕೊಟ್ಟಿದ್ದೀವಿ. ನಾವು ಕಡಿಮೆ ಕೊಟ್ಟಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಮಹಾನಗರ ಪಾಲಿಕೆ ಚುನಾವಣೆ ಇರ್ಬೋದು, ಅಸೆಂಬ್ಲಿ ಚುನಾವಣೆ ಇರ್ಬೋದು, ಯಾವುದೇ ಚುನಾವಣೆಗಳಲ್ಲಿ
ನಾವು ಖಂಡಿತವಾಗೂ ನಾವು ಇನ್ನೂ ಹೆಚ್ಚಿನ ಒಂದು ಮತಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಡ್ತೇವೆ. ಇಲ್ಲಿ ನಾವು ಸಂಘಟನೆ ಮಾಡ್ತೀವಿ ಅಂತ ಮಾತನ್ನ ಈ ಸಂದರ್ಭ ತಿಳಿಸಿ ನನ್ನ ಮಾತು ಮುಗಿಸಿ ನಮಸ್ಕಾರ.